Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫಸ್ಟ್ ಆಫ್ ಆಲ್ ನೀನು ಇಲ್ಲಿ ಬರಬೇಕು ಅಂತ ನಿನ್ನ ಯಾರು ಕೈ ಕಾಲು ಹಿಡಿಲಿಲ್ಲ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊ. ನೋಡು, ನೀನು ಬರಬೇಕು ಅನ್ಸಿದ್ರೆ ನೀನು ಇಲ್ಲಿಗೆ ಬಾ, ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗು. ಐ ಡೋಂಟ್ ಕೇರ್. ಆಮೇಲೆ ಸುಮ್ಮನೆ ನೀನು ಇಲ್ಲಿಗೆ ಬಂದು ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಇರೋ ನೆಮ್ಮದಿ ಎಲ್ಲ ಹಾಳು ಮಾಡಿ ಈಗಷ್ಟೇ ಶುರು ಆಗ್ತಿರೋ ಖುಷಿನೆಲ್ಲ ಹಾಳು ಮಾಡ್ತೀಯ. ಶೋರ್, ಹೋಗ್ತೀನಿ. ನಿನ್ನ ಹತ್ರ ಇಷ್ಟು ಮಾತು ಕೇಳಿದ್ಮೇಲೆ ಇನ್ನು ನಾನು ಅಲ್ಲಿ ಬಂದ್ರೆ ನನಗಾಗೋ ಅವಮಾನ ಅದು. ಈ ಮನೇಲಿ ನನಗೆ ಸಿಕ್ಕಿದ್ದು ಬರೀ ನಿರ್ಲಕ್ಷ್ಯ ಮಾತ್ರ. ಅದನ್ನ ನೀನು ಇನ್ನೂ ಜಾಸ್ತಿ ಮಾಡ್ತಿದ್ಯಾ. ಲಿಸನ್, ನಿನಗೇನಾದ್ರೂ ನಾನು ಬೇಕು ಅಂದ್ರೆ ನೀನೇ ಬರ್ಬೇಕು. ಹೋಗ್ತಿದ್ದೀನಿ. ವೆಲ್ ದೆನ್, ಆಲ್ ದ ಬೆಸ್ಟ್ ಯೋ ಮಾನ್ಸಿ. ಯಾರು ಫ್ರೀ ನಾವು ಮಾನ್ಸಿ, ಯಾರು ನೀನು ಕಟ್ಟಾಕಿಲ್ಲ. ನೀನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದೀಗ. ನನ್ನ ಉತ್ತರ ನನಗೆ ಸಿಕ್ತು. ಗುಡ್ ಬೈ. ಬಾವಾ, ಏನಾಯ್ತು? ಯಾಕಿಷ್ಟು ಬೇಜಾರು? ನಿಮ್ಮ ಫೋನ್ ಕೊಡಿ, ನಾನು ಅಕ್ಕನ ಹತ್ರ ಮಾತಾಡ್ತೀನಿ. ಕೊಡಿ. ಹಲೋ ಅಕ್ಕ. ಅಕ್ಕ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ನಾನು ಸಮಾಧಾನ ಮಾಡ್ಕೊಳ್ಳೋ ಅಂಥದ್ದೇನೂ ಇಲ್ಲ. ಆಗ್ಬೇಕಾಗಿರೋರ್ಗೆ ಹೇಳು. ಅಕ್ಕ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನೀವು ಆ ಥರದಲ್ಲಿ ನಿರ್ಧಾರನ ತಗೋಬೇಡಿ. ಅನು, ನೀನು ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ಯಾ? ನೀನೀಗ ಪ್ರೆಗ್ನೆಂಟ್ ಅನ್ನೋದು ನಿನಗೆ ನೆನಪಿರಲಿ. ಸುಮ್ಮನೆ ನೀನೇನೇನೋ ಯೋಚನೆ ಮಾಡಿ ಸ್ಟ್ರೆಸ್ ತೊಗೊಂಡ್ರೆ ಆಮೇಲೆ ಇದಕ್ಕೂ ನಾನೇ ಕಾರಣ ಆಗ್ತೀನಿ. ಆಮೇಲೆ ಸುಮ್ಮನೆ ನನಗೆ ಬೈಯೋರ್ಗೆ ಇನ್ನೊಂದು ರೀಸನ್ ಸಿಗೋ ಹಾಗೆ ಮಾಡಬೇಡ ಪ್ಲೀಸ್. ಅಕ್ಕ, ನಿಮ್ಮನ್ನ ಇಲ್ಲಿ ಯಾರು? ಅನು ಪ್ಲೀಸ್ ಬೇಡ, ಇದ್ರ ಬಗ್ಗೆ ಏನು ಡಿಸ್ಕಷನ್ ಬೇಡ. ಈಗೇನಾದರೂ ನೀನು ನನ್ನ ಜೊತೆ ಮಾತಾಡ್ತಿದ್ಯಾ ಅಂತಂದರೆ ಆಮೇಲೆ ನನ್ನಿಂದನೇ ಸಫರ್ ಆಗ್ತಿದ್ಯಾ ಅಂತ ಎಲ್ಲರೂ ಹೇಳ್ತಾರೆ. ನೀವು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಯಾಕೆ ಅಂದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ನನಗೆ ಏನೇ ಆದರೂ ಯಾರಿಗೂ ಏನೂ ಅನಿಸಲ್ಲ. ನನ್ನ ಮನೇಲಿ ಇದ್ದರೂ ಇಲ್ಲ ಅಂದರೂ ಏನೂ ಡಿಫ್ರೆನ್ಸ್ ಇಲ್ಲ. ಆದರೆ ನೀನು ಆ ಮನೇಲಿದ್ದರೆ ಎಲ್ರಿಗೂ ಜೀವ ಬರುತ್ತೆ. ಎಲ್ರಿಗೂ ನೀನು ಚೆನ್ನಾಗಿರೋದು ಮಾತ್ರ ಇಂಪಾರ್ಟೆಂಟ್. ನೀನು ಚೆನ್ನಾಗಿರೋ ಆ್ಯಂಡ್ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಕ್ಕ. ನಾವೆಲ್ಲರೂ ಒಂದೇ ಮನೆಯವರು. ನೀವು ಹೀಗೆ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ. ಹೌದಲ್ವಾ? ಏನೂ ಅರ್ಥ ಇಲ್ಲ. ಸೊ ಲೆಟ್ಸ್ ನಾಟ್ ಟಾಕ್. ನೀನೊಬ್ಬಳೇ ಆ ಮನೆಗೆ ಇಂಪಾರ್ಟೆಂಟ್. ಇದನ್ನು ನೀನು ಅರ್ಥ ಮಾಡ್ಕೊಂಡ್ರೆ ಸಾಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.